ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಾವು ಹೇಳ್ತಾ ಇರೋದು ಸತೀಶ್ ಜಾರಕಿಹೊಳಿಯು ಮುಂದಿನ ಮುಖ್ಯಮಂತ್ರಿ ಅಂತ. ರಾಜ್ಯದಲ್ಲಿ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಗ್ಗೆ ಯಾರು ಕೂಡ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಪಾರ್ಟಿ ಏನ್ ಹೇಳುತ್ತೆ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಪಾರ್ಟಿ ಹೇಳಿದಂಗೆ ಕೇಳ್ತೀವಿ ಅಂತ ರಾಯಚೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಯಾರು ಯೋಚನೆ ಮಾಡಬೇಡಿ, ಚರ್ಚೆ ಮಾಡೋದು ಬೇಡ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿರೋದು ಡಿಕೆ ಶಿವಕುಮಾರ್ ಅವರು. ರಾಜ್ಯದಲ್ಲಿ ಮುಂದಿನ ಸಿಎಂ ಯಾರು ಅನ್ನುವಂಥ ಚರ್ಚೆ ಏನಾಗ್ತಾ ಇದೆ, ನನ್ನ ಬಗ್ಗೆ ಯಾರು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ, ನಾನು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಸಿಎಂ ತಾವೇ ಆಗಬೇಕು ಅಂತ ಟವಲ್ ಹಾಕ್ಕೊಂಡು ಕೂತಿದ್ದಾರೆ. ಅಂಥದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರಂತೆ ಅಂದರೆ ಹಿಂಗಾಗಿರ್ಬೇಡ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದೆ, ನನ್ನ ಬಗ್ಗೆ ಯಾರು ಯೋಚನೆ ಮಾಡಬೇಡಿ ಅಂತ. ಸರ್, ಈಗ ರಾಜ್ಯದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಚರ್ಚೆ ನಡೀತಾ ಇದೆ, ಅದು ಏನ್ ಸರ್? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆ ಕೆಲಸಕ್ಕೆ ನಾನು ನವೆಂಬರ್ ಕ್ರಾಂತಿ ಏನು ಸರ್? ನೀವು ಅವ್ರ ಹತ್ರನೇ ಕೇಳಿ, ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳ್ಬೇಕು, ನನ್ ಕೇಳಿದ್ರೆ. ಸರ್, ಈಗ ರಾಜ್ಯದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಚರ್ಚೆ ನಡೀತಾ ಇದೆ, ಅದು ಏನ್ ಸರ್? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆ ಕೆಲಸಕ್ಕೆ ನಾನು ನವೆಂಬರ್ ಕ್ರಾಂತಿ ಏನು ಸರ್? ಸ್ಥಾನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆಯಲ್ಲ? ಖಂಡಿತ ಇದೆ. ತಂದೆಯವರು ರಾಜಕೀಯ ನಿವೃತ್ತಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಅರ್ಹರಿರುವಂಥ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಅವರ ಸ್ಥಾನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆಯಲ್ಲ? ಖಂಡಿತ ಇದೆ. ತಂದೆಯವರು ರಾಜಕೀಯ ನಿವೃತ್ತಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಅರ್ಹರಿರುವಂಥ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಅವರ ಸ್ಥಾನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆಯಲ್ಲ? ಅವ್ರ ಹತ್ರನೇ ಕೇಳಿ, ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳ್ಬೇಕು, ನನ್ ಕೇಳಿದ್ರೆ. ಸರ್, ಈಗ ರಾಜ್ಯದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಚರ್ಚೆ ನಡೀತಾ ಇದೆ, ಅದು ಏನ್ ಸರ್? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆ ಕೆಲಸಕ್ಕೆ ನಾನು ನವೆಂಬರ್ ಕ್ರಾಂತಿ ಏನು ಸರ್? ನೀವು ಅವ್ರ ಹತ್ರನೇ ಕೇಳಿ, ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳ್ಬೇಕು, ನನ್ ಕೇಳಿದ್ರೆ. ಸರ್, ಈಗ ರಾಜ್ಯದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಚರ್ಚೆ ನಡೀತಾ ಇದೆ, ಅದು ಏನ್ ಸರ್? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು